ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಮೈಲೂರಿನ ಸಿಎಂಸಿ ಕಾಲೋನಿಯ ಕಾಲಾ ಹನುಮಾನ್ ಮಂದಿರ ಕಳಸಾರೋಹಣ ಕಾರ್ಯಕ್ರಮ ನಿಮಿತ್ತವಾಗಿ ದಿನಾಂಕ 16/1/2024ರಿಂದ ದಿನಾಂಕ 23/1/2024ರವರೆಗೆ ಅಖಂಡ ಹರಿನಾಮ ಸಪ್ತಾಹ ಜೊತೆಗೆ ಕೀರ್ತನೆ, ಭಜನೆ ಹೀಗೆ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದಿನಾಂಕ 21/1/2024ರಂದು ಶ್ರೀ ಸಿದ್ಧಾರೂಢ ಮಠದಿಂದ ಕಾಲಾ ಹನುಮಾನ್ ಮಂದಿರದವರೆಗೂ ಸಾಂಸ್ಕೃತಿಕ ಉಡುಗೆ ತೊಟ್ಟ ಮಹಿಳೆಯರು ತಲೆಯ ಮೇಲೆ ಕುಂಭ ಕಳಸ ಹೊತ್ತು ಕಳಸ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಕಳಸ ಮೆರವಣಿಗೆ ಹಮ್ಮಿಕೊಂಡಿದ್ದು, ಸಿದ್ಧಾರೂಢ ಮಠದಿಂದ ಕಾಲಾ ಹನುಮಾನ್ ಮಂದಿರದವರೆಗೂ ಈ ಕಳಸ ಮೆರವಣಿಗೆಯಲ್ಲಿ ಸಹಸ್ರ ಭಕ್ತಾದಿಗಳು ಪಾಲ್ಗೊಂಡು ಕಾಲಾ ಹನುಮಾನ್ ಮಂದಿರಕ್ಕೆ ಬಂದು ಕಾಲಾ ಹನುಮಾನ್ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಈ ಕುರಿತಂತೆ ರತಿಕಾಂತ್ ಮೇತ್ರೆಯವರು, ಸಿದ್ದಪ್ಪ ಔದತ್ತಪುರ ಹಾಗೂ ಬಸವರಾಜ ಸಿರ್ಸಿಯವರು ಮಾತನಾಡಿ, ಅಯೋಧ್ಯೆಯಲ್ಲಿ ನವನಿರ್ಮಿತ ರಾಮ ಮಂದಿರ ಉದ್ಘಾಟನೆ ಜೊತೆಗೆ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಿಮಿತ್ತವಾಗಿ ಜಗತ್ತಿನಾದ್ಯಂತ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರಾಮ ನಾಮ ಸ್ಮರಣೆ ಆಗ್ತಾ ಇದೆ. ಈ ನಿಮಿತ್ತವಾಗಿಯೇ ನಮ್ಮ ಬೀದರ್ನ ಮೈಲೂರಿನ ಕಾಲಾ ಹನುಮಾನ್ ಮಂದಿರದ ಕಳಸಾರೋಹಣ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು, ಈ ನಿಮಿತ್ತವಾಗಿ ಜನವರಿ 16ರಿಂದ ಜನವರಿ 23ರವರೆಗೆ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ದಿನಾಂಕ 22ರಂದು ಕಳಸಾರೋಹಣ ಸಮಾರಂಭ ಹಮ್ಮಿಕೊಂಡಿದ್ದು, ಈ ನಿಮಿತ್ತವಾಗಿ ಇವತ್ತು 21ನೇ ತಾರೀಕಿನಂದು ಕಳಸ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಸಹಸ್ರ ಭಕ್ತಾದಿಗಳು ಈ ಒಂದು ಕಳಸ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು, ಕಾಲಾ ಹನುಮಾನ್ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಹಾಗಾಗಿ ದಿನಾಂಕ 16ರಿಂದ ದಿನಾಂಕ 23ರವರೆಗೆ ಅಖಂಡ ಹರಿನಾಮ ಸಪ್ತಾಹ ಜೊತೆಗೆ ಕೀರ್ತನೆ, ಭಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಾಳೆ ನಡೆಯಲಿರುವ ಅಂದರೆ ದಿನಾಂಕ 22ರಂದು ನಡೆಯಲಿರುವ ಈ ಒಂದು ಕಳಸಾರೋಹಣ ಸಮಾರಂಭದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾಗಬೇಕಾಗಿ ರತಿಕಾಂತ್ ಮೇತ್ರೆ ಹಾಗೂ ಸಿದ್ದಪ್ಪ ಔದತ್ತಪುರ ಹಾಗೂ ಬಸವರಾಜ ಸಿರ್ಸಿಯವರು ಮಾತನಾಡಿ ಮನವಿಯನ್ನು ಮಾಡಿದ್ದಾರೆ. ಕಾಲಾ ಹನುಮಾನ ದೇವರ ಅಪರಂಪಾರ ಆಗಿದೆ. ಅವರ ಕೃಪೆಗೆ ಪಾತ್ರರಾದವರಿಗೆ ಮಾತ್ರ ಅವರ ಮಹಿಮೆ ಬಗ್ಗೆ ಅರಿವಿದೆ. ಕಾಲಾ ಹನುಮಾನ ದೇವರು ಅಂದುಕೊಂಡಿರುವುದನ್ನು ಸಿದ್ಧಿ ಮಾಡುವ, ಅದನ್ನು ಪೂರೈಸುವ ಕೃಪಾ ಕಟಾಕ್ಷರಾಗಿದ್ದಾರೆ ಎಂದು ಭಕ್ತಾದಿಗಳು ಇದೇ ವೇಳೆ ಮಾತನಾಡಿ ತಿಳಿಸಿದರು. ಈ ವೇಳೆ ಒಂದು ಸಿಎಂಸಿ ಕಾಲೋನಿಯ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. नमोऽस्तु नीलग्रीवाय सहस्राक्षाय कीदृशे अतयो अस्य सत्त्वानान्यभ्यो करं नमः प्रपुञ्चतन्मनस्त्वमुभयोर्रात्रियो क्षायेतिर्कीदुष्टमस्ते सुभुवनेदुनो यस्मान् विश्वस्तमन्यक्षमया परिभुज नमस्ते अश्वयुधमाहेश्वराय महादेवाय त्र्यम्बकाय त्रिपुरान्तकाय त्रिकालाग्निकालाय कालाग्निरुद्राय शीर्षं पुरुषसहस्राक्षसहस्रपाद स भूमिश्वतो रत्वाः अत्यतिष्ठदशान्वयम् पुरुषे वेदं सर्वं यद्भूतं यक्षभव्यम् उदात्मनं त्वदशेषानः यदग्नेनातिरोहति एतावानश्य महिमा अधो जायात्मश्च पुरुषः पादस्य विष्णुर्विनादो सजातो अत्यरिक्षत पश्चाद्भूमिं मनोरः अपद्धं पुरुषं पशुं रम्यज्ञं नैष्टिपोक्षं पुरुषं जातमग्रता तेन देवा अजयन्तसाध्यार्षयक्षये तस्माद्यज्ञा सर्वदा वृषस्सामा पुरुषं महन्तं आदित्यवर्णं तमसस्तु परस्तान् तमेवं विद्वानयितव्रतभवति ज्ञानपन्थ अयनाय विद्यते
यज्ञेन यज्ञमयजन्त देवास्तानि धर्माणि प्रमाण्यासन्ते नागविषचक्रे यत्र पूर्वे साध्या ನನ್ನ ಹೆಸರು ರತಿಕಾಂತ್ CMC ಕಾಲೇಜ್ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ. ದಿನಾಂಕ 16/1/2024 CMC ಬಡಾವಣೆಯಲ್ಲಿ ಕಳಸಾರೋಹಣ ಕಾರ್ಯಕ್ರಮ ಹನುಮಾನ್ ಟೆಂಪಲದ ಕಳಸಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ಸಮಸ್ತ ಸದ್ಭಕ್ತರು ಎಲ್ಲರೂ ಕಾಲ ಹನುಮಾನ್ ಟೆಂಪಲ್ಗೆ ಬಂದು ದರ್ಶನ ಪಡೆದು ಇವತ್ತು ದಿನಾಂಕ 21/1/2024 ಸಿದ್ಧಾರೂಢ ಮಠದಲ್ಲಿ ನಮ್ಮದು ಕಳಸ ಆರೋಹಣದ ಕಾರ್ಯಕ್ರಮದ ಅಂಗವಾಗಿ ಹನುಮಾನ್ ಮಂದಿರದ ಕಳಸ ಅಲ್ಲಿ ಇಟ್ಟಿದ್ದೀವಿ. ಅದು ವಿಜೃಂಭಣೆಯಿಂದ ರಥದ ಮೂಲಕ ಮೆರವಣಿಗೆ ಮೂಲಕ ನಾವು ಇವತ್ತು ಸಿದ್ಧಾರೂಢ ಮಠದಿಂದ ಮೆರವಣಿಗೆದ ಮೂಲಕ ಹಂತ ಹಂತವಾಗಿ ನಾವು ಮೆರವಣಿಗೆ ಮಾಡಿಕೊಂಡು ಶಾಂತಿಯುತವಾಗಿ ಜನರ ಒಂದು ಭಕ್ತಿಯನ್ನು ಇಟ್ಕೊಂಡು ಇವತ್ತು ನಾವು ಕಳಸವನ್ನು ಸಿದ್ಧಾರೂಢ ಮಠದಿಂದ ಕಾಲ ಹನುಮಾನ್ ಟೆಂಪಲ್ಗೆ ತಂದಿದ್ದೀವಿ. ಇಲ್ಲಿ ಎಲ್ಲ ಸದ್ಭಕ್ತರು CMC ಬಡಾವಣೆಯಲ್ಲದೆ ಇಡೀ ಬೀದರ್ ಜಿಲ್ಲೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಕಾರ್ಯಕ್ರಮ ಇತ್ತು. ಪ್ರಸಾದ ಸಹ ಸವಿದು ಇವತ್ತು ಒಂದು ಖುಷಿಯನ್ನು ಪಟ್ಟಿದ್ದಾರೆ. ಹೀಗಾಗಿ ಇನ್ನು 22ನೇ ತಾರೀಕದಂದು ಕಳಸ ತಂದಿದ್ದು ಇವತ್ತು ಕಳಸ ತಂದಿದ್ದೀವಿ. 22ನೇ ತಾರೀಕದಂದು ಕಾಲ ಹನುಮಾನ್ ಮಂದಿರಕ್ಕೆ ಕಳಸ ಆರೋಹಣ ನಾಳೆ ಮಾಡೋದಿದೆ 22ನೇ ತಾರೀಕು. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಭಕ್ತಾದಿಗಳು 22ನೇ ತಾರೀಕಿಗೆ ಬಂದು ಕಾಲ ಹನುಮಾನ ದರ್ಶನ ಪಡೆದು ಕಳಸಾರೋಹಣ ಕಾರ್ಯಕ್ರಮದ ಭಾಗಗೊಂಡು ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಒಂದು ಉದ್ದೇಶವಾಗಿದೆ. ಹಾಗಾಗಿ ಎಲ್ಲರೂ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಇವತ್ತು ಎಲ್ಲರೂ ಭಕ್ತಾದಿಗಳು ಬಂದು ಕಾಲ ಹನುಮಾನ ದರ್ಶನ ಪಡೆದುಕೊಂಡು ಹೋಗಿದ್ದಾರೆ. ನಾಳೆ ಸಹ 22ನೇ ದಿನಾಂಕದಂದು ಅಯೋಧ್ಯ ಮಂದಿರದ ಒಂದು ಮೂರ್ತಿ ಪ್ರತಿಷ್ಠಾಪನದ ಇದೆ. ಹಾಗಾಗಿ ನಾವು ಸಹ ಅದೇ ಉದ್ದೇಶ ಇಟ್ಕೊಂಡು ಕಳಸಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಹಾಗಾಗಿ ಬೀದರ್ ಜಿಲ್ಲೆಯಲ್ಲದೆ ಭಾರತದಾದ್ಯಂತ ಒಂದು ಹಬ್ಬದ ವಾತಾವರಣ ನಾಳೆ ಇದೆ. ಹಾಗಾಗಿ ನಮ್ಮ ಕಾಲ ಹನುಮಾನದಲ್ಲಿ ಸಹ ಹಬ್ಬದ ವಾತಾವರಣ ನಾಳೆ ಇರುತ್ತದೆ. ಹೀಗಾಗಿ ಈ ಒಂದು ಸಮಕ್ಷ TV ಮೂಲಕ ನಾ ಹೇಳಲು ಇಚ್ಛೆ ಪಡೋದೇನೆಂದರೆ ಎಲ್ಲ ಕಾಲ ಹನುಮಾನ್ ಮಂದಿರದ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ತಾವು ಸಹ ಇದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಡ್ವರ್ಟೈಸ್ ಮಾಡಬೇಕು, ಪ್ರಸಾರ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. 16 ತಾರೀಕು ಕೊಂಡು 23 ಸಪ್ತಾಹ ಚಾಲು ಮಾಡಿದ್ದೇವೆ. ಇವತ್ತು 5 ದಿವಸ ಮುಗಿತು, ಇನ್ನು 2 ದಿವಸ ಪ್ರೋಗ್ರಾಮ್ ಅದ ನಮ್ಮದನ್ನು. ಇವತ್ತು ಸಿದ್ಧಾರೂಢ ಮಠದಿಂದ ನಮ್ಮ ಕಾಲ ಹನುಮಾನ್ ಮಂದಿರವರೆಗೆ ಮೆರವಣಿಗೆ ಮುಕ್ತ ಆಗಿದೆ. ಎಲ್ಲ ವಜ್ರಮನೆಯಿಂದ ಬಡಿಯಷ್ಟೇ ಬಡಿಯ ಎಲ್ಲ ಆಗಿದೆ. ನಾಳೆ ನಮ್ದು ಏನದ 6ನೇ ದಿನ ಕಾರ್ಯಕ್ರಮ ಅದ. ನಾಳೆ ಕಳಸಾರೋಹಣ,
ನಾಳೆ ಏನಾದಾರ ಚಂದ್ರ ಮುತ್ತೆ ಯಲ್ಲಾಲಿಂಗ ಮಠ ಅವಧೂತಪುರದವ್ರು ಹೊಂಟಿದ್ದಾರೆ, ಅವರಿಂದ ಕಳಸ ಹೊಣಿದ್ದೆ. ಅದಕ್ಕಾಗಿ ನಾಳೆ ಹಿಂಗದ ನಮ್ದು ರಾಮ ಮಂದಿರ ಅಂದ್ರೆ ಹಿಂದೂಸ್ತಾನಕ್ಕೆ ಹಬ್ಬ ಅದ. ನಮ್ದು CMC ಕಾಲೋನಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ CMC ಕಾಲೋನಿಗೆ ಪೂರ ಹಬ್ಬ ನಾಳೆಗೆ. ಅದರ ಸಲುವಾಗಿ ನಮ್ಮ ಹನುಮಂತವ್ರಿಗೆ ಯಾರೇ ನಡೀಲಿ ಯಾರೇ ಬರಲಿ ಹನುಮಂತರು ಹೆಂಗ ನಮ್ಮ ಹನುಮಂತವ್ರ ಹೆಂಗಾನೋ ಶಿವ ಹೆಂಗಾನೋ ಅಂದ್ರೆ ಹೆಂಗೆ ನಡೆದವ್ರಿ ಹಂಗಾನೋ, ಹೆಂಗಾನೋ ಶಿವ ಹೆಂಗಾನೋ ಹೆಂಗೆ ನಡೆದವ್ರಿ ಹಂಗಾನೋ. ಅದು ನಮ್ಮ ಕಾಲ ಹನುಮಂತಲ್ಲಿ ಆ ನಮ್ಮನ ಸತ್ಯದಿ. ಎಲ್ಲರಿಗೆ ಬರಲು ಬೇರೆ ಬೇರೆ ಕಡೆ ಸುದ್ದಿ ಪಬ್ಲಿಕ್ ಹೊಂಟದ. ಎಷ್ಟು ನಮ್ಮದು ಇದಲ್ಲದ, ಅದಕ್ಕೆ ನಮ್ಮದು ಮನಸ್ಸಿಗೆ ಖುಷಿ ಮಾಡೋದು. ಸಿದ್ದಪ್ಪ ಅವಧೂತಪುರ. ಈ ನಮ್ಮ CMC ಬಡಾವಣೆಯ ಸದ್ಭಕ್ತರು ಎಲ್ಲರೂ ಈ ನಮ್ಮ ಕಾಲ ಹನುಮಾನ್ ದೇವಸ್ಥಾನದಲ್ಲಿ ಪರಶಕ್ತಿ ಏನದ ಶಕ್ತಿ ಏನದ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಇದರಲ್ಲಿ ಶಕ್ತಿ ಏನದ ಅಂಬೋದು ಎಲ್ಲ ಜನರಿಗಿಂತ ಜಾಸ್ತಿ ನನಗೆ ಗೊತ್ತದ. ನನಗೆ 3-4 ಸಲ ಏನೇನೋ ಆಗಿತ್ತು, ಏನೇನೋ ಇಲ್ಲ. ನಾವು ಒಟ್ಟು ದುನಿಯಾದಾಗ ಬರ್ತೀವಿ ಅಂತೇಳಿ ನನಗೇನು ಭರೋಸಾ ಇದ್ದಿಲ್ಲ. ಮತ್ತು ನಾವು ಬಂದನ ಅವ್ನ ಸೇವಕ್ಕಾಗಿ ಎಲ್ಲರೂ ನಾವು ದುಡಿಲತ್ತಿದ್ದೆವು. ಯಾರು ಬಂದು ದುಡಿದ್ರು ಅವ್ರಿಗೇನೂ ಇಲ್ಲಿ ಕಮ್ಮಿ ಬೀಳಲ್ಲ. ಒಂದು ತುತ್ತು ಇದನ್ನೂ ಕಮ್ಮಿ ಬೀಳಲ್ಲ ಅವ್ರಿಗೆ. ಎಲ್ಲ ಮತ್ತು ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಎಲ್ಲ ಒಳ್ಳೇದಾಗ್ತಾಯಿದೆ ಸರ್. ಬಸವರಾಜ್ ಶಿರ್ಸಿ.